ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟೆಗೆ ಸ್ವಾಗತ. ಒಂದು ಕಥೆಯನ್ನು ಹೇಳುವ ಮೂಲಕ ಇವತ್ತಿನ ಹರಟೆಯನ್ನು ಪ್ರಾರಂಭ ಮಾಡೋಣ. ಸುಮಾರು ವಿಷಯವನ್ನು ತಮ್ಮ ಹತ್ರ ಮಾತಾಡಬೇಕು ನಾನು. ಮೊದಲೇದಾಗಿ ಇತ್ತೀಚೆಗೆ ನಾನು 14ನೇ ತಾರೀಕು ಹೋಗಿ ಬಂದಂಥ ಯೋಗಿ ಆದಿತ್ಯನಾಥ್ ಅವ್ರ ಭೇಟಿಯ ಬಗ್ಗೆ ಹೇಳಬೇಕು, ಅಯೋಧ್ಯೆಯ ದರ್ಶನದ ಬಗ್ಗೆ ಹೇಳಬೇಕು, ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಸ್ಥಿತಿಯನ್ನು ಮಾತನಾಡಬೇಕು, ಹಲವಾರು ವಿಷಯವನ್ನು ಚರ್ಚೆ ಮಾಡೋದಿದೆ. ಕ್ಲುಪ್ತವಾಗಿ ಹೇಳ್ತೀನಿ. ಮೊದಲು ಒಂದು ಸಣ್ಣ ಕಥೆಯನ್ನು ಹೇಳುವ ಮೂಲಕ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಒಬ್ಬ ರಾಜ, ಆ ರಾಜನಿಗೆ ಸಂತಾನ ಯೋಗ ಇಲ್ಲ, ಮಕ್ಕಳೇ ಆಗೋದಿಲ್ಲ. ಬಹಳ ಯೋಚನೆಗೆ ಒಳಗಾಗ್ತಾನೆ. ಏನು ಮಾಡಬೇಕು, ಚಿಂತಾಕ್ರಾಂತನಾಗ್ತಾನೆ. ಜ್ಯೋತಿಷಿಗಳು ಕರೆಸಿ ಯಾಕೆ ನನಗೆ ಮಕ್ಕಳೇ ಆಗೋದಿಲ್ವಾ, ನೋಡಿ ಹೇಳಿ ಏನಿದೆ ಜಾತಕದಲ್ಲಿ. ಇಲ್ಲ ಮಹಾಸ್ವಾಮಿ, ನಿಮಗೆ ಮಕ್ಕಳ ಯೋಗ ಇದೆ, ಆದರೆ ಒಂದು ವಿಘ್ನ ಇದೆ, ಅದು ನಿವಾರಣೆ ಆದರೆ ನಿಮಗೆ ಸಂತಾನ ಸಾಧ್ಯ. ಏನದು? ಇಲ್ಲ, ಭಾಳ ಫಜೀತಿ ಅದ ಇದರಲ್ಲಿ. ಏನು? ಯಾವುದಾದ್ರೂ ಒಂದು ಮಗುವನ್ನು ನೀವು ಬಲಿ ಕೊಡಬೇಕಾಗತ್ತೆ. ಆ ಬಲಿಯನ್ನು ಕೊಟ್ಟರೆ ನಿಮಗೆ ಮಕ್ಕಳಾಗ್ತಾವೆ ನೋಡಿ. ರಾಜ ತನ್ನ ವಂಶದ ಕುಡಿ ಬೇಕು ಅನ್ನುವಂಥ ಹಪಹಪಿ, ಯಾರನ್ನು ಬಲಿ ಕೊಟ್ಟರೂ ಪರವಾಗಿಲ್ಲ, ನನಗೊಂದು ಸಂತಾನ ಆಗಬೇಕು ಅಂತ ಆತ ಊರಲ್ಲಿ ಡಂಗುರವನ್ನು ಸಾರಿಸ್ತಾನೆ. ಯಾರಾದರೂ ಮಕ್ಕಳನ್ನ ರಾಜನಿಗೆ ಕೊಡೋರಿದ್ದರೆ ಬರಬೇಕು, ಅವ್ರಿಗೆ ಇಷ್ಟು ವರಹ ನಾಣ್ಯಗಳನ್ನು ಕೊಡಲಾಗತ್ತೆ, ಚಿನ್ನದ ನಾಣ್ಯಗಳನ್ನು ಕೊಡಲಾಗತ್ತೆ ಅಂತ ಊರು ತುಂಬ ಡಂಗ್ರಾಸ. ಒಂದು ಬಡ ಕುಟುಂಬ, 6-7 ಜನ ಮಕ್ಕಳು. ಬಡತನ ಅಂದರೆ ಹಾಸು ಹೊದ್ದುಕೊಂಡು ಹೋಗುವಷ್ಟು ಬಡತನ, ಕಿತ್ತು ತಿನ್ನುವ ಬಡತನ, ಊಟಕ್ಕೆ ಗತಿ ಇಲ್ಲ ತತ್ವಾರ. ಆ ಸ್ಥಿತಿಯಲ್ಲಿರುವಂಥ ಒಂದು ಕುಟುಂಬ ಗುಡಿಸಲಲ್ಲಿ ವಾಸ ಮಾಡ್ತಿರ್ತದೆ. ತಂದೆ ತಾಯಿ ಕೇಳ್ತಾನೆ ಮಗುವಿನ ತಾಯಿಗೆ, ಒಂದು ಮಗುವನ್ನು ನಾವು ಕೊಟ್ಬಿಡೋಣ ರಾಜನಿಗೆ ಪುತ್ರ ಸಂತಾನ ಆಗತ್ತೆ, ಜೊತೆಗೆ ವಂಶದ ಕುಡಿ ಬೆಳೆಯತ್ತೆ, ನಮಗೆ ಇಷ್ಟು ಜನ ಮಕ್ಕಳಿದ್ದಾರೆ, ನಮ್ಮದು ಸಂಸಾರ ಸರಿ ಆಗಿಬಿಡುತ್ತೆ, ಈ ಬಡತನದಿಂದ ಮಕ್ಕಳನ್ನೂ ಸಾಕ್ಲಿಕ್ಕಾಗಲ್ಲ, ಇವ್ರಿಗೆ ಊಟಕ್ಕೆ ಗತಿ ಇಲ್ಲದೆ ಜೀವನ ಮಾಡೋಕ್ಕಿಂತ ಒಂದು ಮಗುವನ್ನು ತ್ಯಾಗ ಮಾಡೋಣ ಅಂತ. ತಾಯಿ ಕಣ್ಣೀರು ಹಾಕ್ತಾಳೆ, ಎಷ್ಟೇ ಅಂದರೂ ಹೆತ್ಕರಳು. ಆದರೂ ಮನಸ್ಸು ಗಟ್ಟಿ ಮಾಡ್ಕೊಂಡು ಹೋಗಿ ಆ ಮಗುವನ್ನು ಕರ್ಕೊಂಡು ಹೋಗಿ ರಾಜನ ಆಸ್ಥಾನಕ್ಕೆ ತೊಗೊಂಡು ಹೋಗಿ ಬಿಡ್ತಾರೆ. ರಾಜನ ಆಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಬಿಡ್ತಾರೆ. ಒಂದು ದಿನ ಫಿಕ್ಸ್ ಆಗತ್ತೆ. ಅವತ್ತಿನ ನಿಗದಿಪಡಿಸಿದ ದಿವಸ ಆ ಮಗುವಿನ ಬಲಿಯನ್ನು ಕೊಡುವ ಸಂದರ್ಭದಲ್ಲಿ ರಾಜ ಆ ಮಗುವಿಗೆ ಕೇಳ್ತಾನೆ, ನಿಂದೇನಾದರೂ ಆಸೆಗಳಿದಾವ, ನಿನ್ನ ಸಾವಿಗೆ ಮುಂಚೆ ಏನಾದರೂ ನೀನು ಕೇಳ್ಕೊಳ್ಳೋದಿದೆಯಾ? ಆ ಮಗು ಹೇಳ್ತದೆ, ನನಗೊಂದಿಷ್ಟು ಮಣ್ಣು ಬೇಕು, ಅರಳು ಅಂದರೆ ಈ ನೀರನ್ನು ಮಿಕ್ಸ್ ಮಾಡಿದಂಥ ಮಣ್ಣು, ಗೊಂಬೆ ಎಲ್ಲ ಮಾಡಲಿಕ್ಕೆ ಬಳಸ್ತಾರಲ್ಲ ಆ ಥರದ್ದು. ರಾಜನಿಗೆ ಆಶ್ಚರ್ಯ ಆಗ್ತದೆ, ಸಾಯೋ ಮಗು ಮಣ್ಣನ್ನೇ ಹಾಕಿ ಕೇಳತ್ತೆ. ಆಯಿತು, ಸೇವಕರಿಗೆ ಆಜ್ಞಾಪಿಸ್ತಾನೆ, ಮಣ್ಣನ್ನು ತಂದು ಕೊಡು ಒಂದಿಷ್ಟು. ಆ ಮಗು 4 ಮನೆಗಳನ್ನು ಕಟ್ಟತ್ತೆ. 4 ಮನೆಗಳನ್ನು ಕಟ್ಟಿ ನಿಲ್ಲತ್ತೆ. ಎದುರುಗಡೆ ನಿಂತು ಮೊದಲು ಕಾಲು ತೊಗೊಂಡು ಜಾಡಿಸಿ ಒಂದು ಮನೆಯನ್ನು ಕೆಡವುತ್ತದೆ. 2ನೇ ಮನೆ ಇರುತ್ತೆ, 2ನೇ ಮನೆಯನ್ನು ಜಾಡಿಸಿ ಒದೆಯುತ್ತೆ. 3ನೇ ಮನೆ ಅದನ್ನು ಕೆಡವತ್ತೆ. 4ನೇ ಮನೆ ಇರುತ್ತೆ, ಅದರ ಹತ್ರ ಹೋಗಿ ಮಂಡಿ ಊರಿ ಕೂತ್ಕೊಂಡು ನಮಸ್ಕಾರ ಮಾಡುತ್ತೆ ಆ ಮನೆಗೆ. ರಾಜನಿಗೆ ಅರ್ಥನೇ ಆಗೋದಿಲ್ಲ, ಏನು ಈ ಮಗು ಏನು ಮಾಡ್ತಾ ಇದೆ, ಯಾಕೆ ಈ ರೀತಿ ಮಾಡ್ತಾ ಇದೆ. ಮಗುವನ್ನು ಕೇಳ್ತಾನೆ, ಯಾಕೆ ಮನೆಯನ್ನು ನೀನೇ ಕಟ್ಟಿದೆ, ನೀನೇ ಈ ರೀತಿ ಒದ್ದು ಕೆಡವಿದೆ, ಏನು ಇದರ ಅರ್ಥ? ಕೊನೆ ಮನೆಯನ್ನು ಕೆಡವೋದೇ ಇಲ್ಲ, ಕೊನೆಯ ಮನೆಯನ್ನು ನೀನು ಅದರ ಎದುರುಗಡೆ ನಿಂತ್ಕೊಂಡು ನಮಸ್ಕಾರ ಮಾಡ್ತೀಯ, ಅದರ ಎದುರಿಗೆ, ಏನಿದ್ರ ತಾತ್ಪರ್ಯ? ಮಗು ಹೇಳುತ್ತೆ, ನೋಡಿ, ಯಾರು ನಮ್ಮನ್ನು ಸಾಕಿ ಸಲಹಬೇಕು ಅಂಥ ತಂದೆ ತಾಯಿನೇ ನನ್ನ ಶೂಲಕ್ಕೆ ಏರಿಸಲಿಕ್ಕೆ ಸಿದ್ಧರಾದಾಗ, ತ್ಯಾಗ ಮಾಡಲಿಕ್ಕೆ ಸಿದ್ಧರಾದಾಗ, ಅಂಥ ಮನೆ ಇದ್ರೇನು ಇಲ್ಲದಿದ್ರೇನು ಅದಕ್ಕೆ ಅದನ್ನು ಒಡೆದು ಹಾಕಿದೆ. ಮತ್ತು 2ನೇ ಮನೆ ಕೆಡವಿದಿಲ್ಲ, ಯಾಕೆ ಕೆಡವಿದೆ? ಬಂಧು ಬಳಗದವ್ರ ಮನೆ 2ನೇ ಮನೆ. ಅವರು ತಂದೆ ತಾಯಿ ಬುದ್ಧಿ ಹೇಳಬೇಕು, ತಲೆಯಲ್ಲಿ ತಲೆಯಲ್ಲಿ ಏನು ಬುದ್ಧಿ ಇದೆಯಾ ಇಲ್ವಾ, ಮಗುನ ಈ ರೀತಿ ನೀವು ಬಲಿ ಕೊಡ್ಲಿಕ್ಕೆ ತಯಾರಾಗಿದ್ದೀರಲ್ಲ, ಇಂಥ ತಪ್ಪು ಕೆಲಸ ಮಾಡಬಾರ್ದು ಅಂತ ಬಂಧು ಬಳಗದವರು ತಂದೆ ತಾಯಿಗೆ ಬುದ್ಧಿ ಹೇಳಬೇಕಾಗಿತ್ತು, ಯಾರೂ ಹೇಳಲಿಲ್ಲ. ಆದ್ದರಿಂದ ಆ ಮನೆಯನ್ನು ಒದ್ದು ಒಳಗಿದೆ. ಆಯ್ತಪ್ಪ, 3ನೇ ಮನೆ ಒದ್ದೆಲ್ಲ ಯಾಕೆ? 3ನೇ ಮನೆ ಭಾಳ ದೊಡ್ಡ ಉಪ್ಪರಿಗೆ ಮನೆ ಸ್ವಾಮಿ, ಅದು ಅರಮನೆ. ಅದು ಅಲ್ಲೊಬ್ಬ ರಾಜ ಇರ್ತಾನೆ. ಆ ರಾಜ ಕಾಯುವವನು. ಆತ ಹೇಗೆ ಅಂದರೆ ರಾಜ ಪ್ರತ್ಯಕ್ಷ ದೇವತಾ ಅಂಥೇಳಿ, ದೇವರಿಗೆ ಸಮಾನ ಅವನು. ಅವನು ಎಂಥವ ಸಂಕಷ್ಟದಲ್ಲಿಯೂ ಆತ ಕಾಪಾಡ್ತಾನೆ ಅಂತ ಪ್ರಜೆಗಳು ನಿರೀಕ್ಷೆ ಮಾಡ್ತಾರೆ. ಅಂಥ ರಾಜನೇ
ತನ್ನ ಸ್ವಾರ್ಥ ಲಾಲಸೆಗಾಗಿ ತನಗೆ ಸಂತಾನ ಆಗಬೇಕು ಅಂತ ಇನ್ನೊಬ್ಬರ ಜೀವವನ್ನು ತಗೊಳ್ಳಿಕ್ಕೆ ಹರಣ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ ಅಂದ್ರೆ ಅಂಥ ರಾಜ ಇದ್ದರಷ್ಟು ಇಲ್ಲದೆ ಇದ್ದರಷ್ಟು ಅಂಥ ಅರಮನೆಯನ್ನು ಒದ್ದು ಬಿಸಾಕ್ಬಿಟ್ಟೆ. ಮತ್ತು ಕೊನೆ ಮನೆ ಯಾಕೆ ಉಳಿಸಿದೆ? ಅದು ದೇವ್ರ ಮನೆ ಸ್ವಾಮಿ. ಎಲ್ಲರೂ ಇಲ್ಲದೆ ಇದ್ದಾಗ ಶರಣಾಗಬೇಕಾಗಿದ್ದ ದೇವ್ರಿಗೆ ನಿನ್ನ ಪಾದಕ್ಕೆ ಬಂದಿದ್ದೀನಿ, ಏನು ಮಾಡ್ಕೋತೀಯ ಮಾಡ್ಕೊಂಡು ಹೆಂಗೆ ಹೇಳ್ತೀಯ ಹಂಗೆ ಕೇಳ್ತೀನಿ ಅಂತ ದೇವ್ರ ಬಳಿ ಬಂದಿದ್ದೀನಿ ಅಂತ. ಆ ರಾಜನ ಕಣ್ಣಲ್ಲಿ ದಳ 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 ನೀರಿಳಿಯುತ್ತೆ. ನೋಡಿ, ನಾನು ಮೋಹ ಪಾಶಕ್ಕೆ ಸಿಲುಕಿ ಸಂತಾನ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಹಸುಳೆ, ಒಂದು ಮುಗ್ಧ ಜೀವ, ಅಮಾಯಕವಾದ ಜೀವವನ್ನು ಬಲಿ ಕೊಡೋಕ್ಕೂ ಸಿದ್ಧ ಆಗಿಬಿಟ್ಟೆ ಅಂತಂದರೆ ಎಂಥ ದಾನವ ಮನಸ್ಥಿತಿ ಇರಬಹುದು ನಂದು. ಭಾಳ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಆ ಮಗುವಿಗೆ ಆ ರಾಜ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾನೆ. ನಿನ್ನನ್ನು ಕಣ್ಣು ತೆರೆಸಿದೆ, ನೀನು ಎಂಥ ಪ್ರಮಾದ ಆಗಿ ಹೋಗ್ತಿತ್ತು ನನ್ನ ಜೀವನದಲ್ಲಿ, ನೀನೇ ನನ್ನ ಮಗ, ಬೇರೆ ಮಕ್ಕಳು ನನಗೆ ಬೇಡ, ನಿನ್ನನ್ನೇ ನಾನು ದತ್ತು ತೆಗೆದುಕೊತೀನಿ ಅಂತ ಆ ಅರಮನೆಯ ರಾಜಕುಮಾರನನ್ನಾಗಿ ಮಾಡ್ತಾನೆ. ಜೀವನದಲ್ಲಿ ಭಾಳಷ್ಟು ಸಲ ನಾವು ಯಾವುದೋ ಒಂದು ಆಕಾಂಕ್ಷೆಗೆ ಬಲಿಯಾಗಿ, ಯಾವುದೋ ಒಂದು ಸ್ವಾರ್ಥ ಲಾಲಸೆಗೋಸ್ಕರ ಎಂಥ ತಪ್ಪುಗಳನ್ನು ಮಾಡಿಬಿಡ್ತಿರ್ತೀವಿ. ಆವಾಗ ನಮಗೆ ಮನಸ್ಸಾಕ್ಷಿ ಅನ್ನೋದು ಕೆಲಸ ಮಾಡ್ತಿರೋದಿಲ್ಲ, ವಿವೇಚನೆ ಕೆಲಸ ಮಾಡೋದಿಲ್ಲ, ವಿವೇಕ ಕೆಲಸ ಮಾಡೋದಿಲ್ಲ. ಆ ಟಾರ್ಗೆಟ್ ರೀಚ್ ಆದ್ರೆ ಸಾಕು ಅಂತ ಕಾಯ್ತಿರ್ತೀವಿ. ಆ ಟಾರ್ಗೆಟ್ ರೀಚ್ ಆಗುವ ಭರದಲ್ಲಿ ವಾಮ ಮಾರ್ಗವನ್ನು ಹಿಡಿದಿರ್ತೀವಿ ಅನ್ನೋದು ನಮ್ಗೆ ಗೊತ್ತೇ ಆಗೋದಿಲ್ಲ. ಈ ಕತೆ ಏನು ಹೇಳುತ್ತೆ ಅಂದರೆ ಬದುಕಿನ ದಾರಿ ಹೇಗಿರಬೇಕು ಅನ್ನೋದಕ್ಕೆ ಒಂದು ಸಣ್ಣ ದೃಷ್ಟಾಂತ ಇದು. ನಾನು ಮೊನ್ನೆ ಇದ್ದಕ್ಕಿದ್ದಾಗೆ 16ನೇ ತಾರೀಕು ಯೋಗೀಜಿ ಅವ್ರು ಭೇಟಿಯಾಗುವಂಥ ಯೋಗ. ಎಷ್ಟು ಜನರಿಗೆ ಇದು ಲಭ್ಯ ಇದೆ ನೋಡಿ. ಅದರ ಹಿಂದಿನ ದಿವಸ ಸಂಜೆ ಫೋನ್ ಬರುತ್ತೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕಾರ್ಯಾಲಯದಿಂದ, ನಾಳೆ ಬೆಳಗ್ಗೆ 11:30 ಒಳಗಡೆ ನೀವು ಲಕ್ನೌನ ಮುಖ್ಯಮಂತ್ರಿ ನಿವಾಸಕ್ಕೆ ಬರಬೇಕು ಅಂತ ಆಜ್ಞಾಪಿಸ್ತಾರೆ. ಹೇಳಿದ ತಕ್ಷಣ ಉಡುಪಿಯ ಮಠದ ಈಗ ಇರುವಂಥ ಪ್ರಸನ್ನ ಆಚಾರ್ಯರು ಕರೆ ಮಾಡ್ತಾರೆ. ಈಗಿರುವಂಥ ಸ್ವಾಮೀಜಿಯ ಪೂರ್ವ ಆಶ್ರಮದ ಸೋದರ ಅವರು, ಅಲ್ಲಿ ಆಡಳಿತಾಧಿಕಾರಿಯಾಗಿ ಕೆಲಸ ಕಾರ್ಯದರ್ಶಿಯಾಗಿ, ಅಂತಾರಾಷ್ಟ್ರೀಯ ಕಾರ್ಯದರ್ಶಿ. ಒಂದು ಸುವರ್ಣ ರಥವನ್ನು ಮಾಡಿಸಿದ್ದಾರೆ ಅಲ್ಲಿ, ಪುರುಷೋತ್ತಮ ರಥ ಅಂತ. ಅದರ ಲೋಕಾರ್ಪಣೆ ಕಾರ್ಯಕ್ರಮ ಯೋಗೀಜಿ ಅವ್ರನ್ನ ಕರೀಲಿಕ್ಕೆ ಈ ಹಿಂದೆನೂ ಹೋಗಿದ್ವಿ. ಅವರು 2ನೇ ಸಲ ಮತ್ತೆ ಕರೆಯನ್ನು ಮಾಡಿದ್ರಿಂದ ಹೋಗ್ಬೇಕಾಯ್ತು. ಹೇಳಿದ್ವಿ ಇಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ, ಫ್ಲೈಟ್ಗಳಿಲ್ಲ, ಆಮೇಲೆ ಕೊಹರಾ ಇದೆ. ಕೊಹರಾ ಅಂದರೆ ಈ ಫಾಗ್ ಇರ್ತದಲ್ಲ, ಫಾಗ್ ಮಂಜು, ಇಬ್ಬನಿ ಇದೆ, ಫ್ಲೈಟ್ಗಳು ಬರಲ್ಲ, ನಾನು ನಾಳೆ ಬೆಳಗ್ಗೆ 11:30 ಬಾ ಅಂದ್ರೆ ಬರೋಕ್ಕಾಗಲ್ಲ ಅಂತೆಲ್ಲ ಬೇರೆ ಡೇಟ್ ಕೊಡಿ ಏನು ಕೇಳಿದ್ರು ಅವರು ಕೊಡುವ ಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಕಾರ್ಯಾಲಯದಲ್ಲಿರಲಿಲ್ಲ. ಕೊನೆಯ ಕ್ಷಣದಲ್ಲಿ ಮಧ್ಯರಾತ್ರಿ ಇಲ್ಲಿಂದ ಹೊರಟು ಬೆಂಗಳೂರಿಂದ ಲಕ್ನೋ ಹೋಗಿ ಬೆಳಗ್ಗೆ ಏರ್ಪೋರ್ಟಿಂದ ಮೆಟ್ರೋ ಹಿಡಿದು ನೇರವಾಗಿ ಹೋಗಿದ್ದೇ ಮುಖ್ಯಮಂತ್ರಿ ಅವರ ನಿವಾಸಕ್ಕೆ, ಯೋಗೀಜಿಯ ನಿವಾಸಕ್ಕೆ. ಯೋಗೀಜಿ ನಿವಾಸಕ್ಕೆ ಹೋದಾಗ ಅವರು ಎಷ್ಟು ಕರಾರುವಾಕ್ಕಾಗಿ ನಿಗದಿತ ಸಮಯಕ್ಕೆ ವ್ಯಕ್ತಿಗಳನ್ನ ಭೇಟಿ ಆಗ್ತಾರೆ ಅಂದರೆ 11:15 ಅಂತ ಹೇಳಿದರೆ 11:29ಕ್ಕೆ ಅವ್ರು ಕಾಯ್ತಾ ಇರ್ತಾರೆ. ಅವರ ಭೇಟಿಗೆ ನಿಗದಿಯಾದ ಸಮಯಕ್ಕೆ ಆಚೆ ಈಚೆ ಆಗುವ ಸಾಧ್ಯತೆಯನ್ನು ನಾನು 2ನೇ ಸಲ ನೋಡಿದ ಹಾಗೇ ಇಲ್ಲ. ಅಷ್ಟು ಕರಾರುವಾಕ್ ಅವರು. ಕೆಲಸವನ್ನು ಬಿಟ್ಟು ಅನಗತ್ಯವಾಗಿ ಹೆಚ್ಚು ಸಮಯವನ್ನು ವ್ಯಯಿಸೋದೇ ಇಲ್ಲ. ನನಗಿಂತ ಮುಂಚೆ ಒಂದು 5-6 ಜನ MLAಗಳು ಹೋದರು. ಹೊರಗಡೆ ಜೋರಾಗಿ ಮಾತಾಡ್ತಾಯಿದ್ರು, ತಮಾಷೆ ಮಾಡ್ಕೋತಾ ಇದ್ರು. ಒಬ್ಬ MLA ಇನ್ನೊಬ್ಬನ ಜೊತೆ ಹರಟೆ ಹೊಡಿತಾ ಇದ್ದ ಪ್ರಾಂಗಣದಲ್ಲಿ. ಏನು ಆನಂದವಾಗಿದ್ದರು ಅಂದರೆ, ಒಳಗಡೆ ಯೋಗೀಜಿ ಕರೆದ್ರು ಅಂದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಸ್ಕೂಲ್ನಲ್ಲಿ ಮಕ್ಕಳು ಹೇಗೆ ಹೆಡ್ ಮಾಸ್ಟರ್ ಎದುರು ಹೋಗಿ ನಿಲ್ತಾರೋ ಆ ರೀತಿ ಯೋಗಿ ಎದುರುಗಡೆ MLAಗಳು ಹೋಗ್ತಾರೆ. ಹೋದ 5 ನಿಮಿಷಕ್ಕೆ ವಾಪಸ್ ಬಂದಿರ್ತಾರೆ. ಯೋಗೀಜಿ ಒಬ್ಬ ರಾಜಕಾರಣಿ ಅಲ್ಲ, ಆತ ಗಾಸಿಪ್ ಮಾಡೋದಿಲ್ಲ, ಆತ ರಾಜಕಾರಣಕ್ಕಾಗಿ ಗುಂಪುಗಾರಿಕೆಯನ್ನು ಮಾಡೋದಿಲ್ಲ ಅನ್ನೋದನ್ನು ಕಣ್ಣಾರೆ ನೋಡಿಬಿಟ್ಟೆ ನಾನು. ನೀವು ಹೋಗ್ತೀರಾ MLA ಎದುರುಗಡೆ ಕೂಡಬೇಕು, ಕೂಡಿದ ತಕ್ಷಣ ನಿಮ್ದೇನು ಅಂತ ಕೇಳ್ತಾರೆ. ನೀವು ಬರೋದಕ್ಕಿಂತ ಮುಂಚೆ ನಿಮ್ಮದು ರಿಕ್ವೆಷನ್ ಏನಿದೆ ಅಂತ ಓದ್ಕೊಂಡಿರ್ತಾರೆ. ಏನು ಬೇಕೋ ಅಷ್ಟನ್ನು ಮಾತಾಡಿಸ್ತಾರೆ. ಆದ ತಕ್ಷಣ ಒಂದೇ ಒಂದು ನಿಮಿಷವೂ ನಿಮ್ಗೆ ಅಲ್ಲಿರಲಿಕ್ಕೆ ಅವಕಾಶ ಇರೋದಿಲ್ಲ. ಆ ರೀತಿಯಾದಂಥ ವ್ಯವಸ್ಥೆ ನನಗಾಗಿದ್ದೇನೆಂದರೆ, ನಾನು ಹೋಗಿ ಎದುರುಗಡೆ ಕೂತೆ, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಇದೇ ಶರ್ಟನ್ನೇ ಧರಿಸಿದ್ದೆ. ಹಿಂಗೆ ಕೈ ಮಾಡಿದರು. ಕೈ ಮಾಡಿ ಏನು ಈ ಥರ ಶರ್ಟ್ ಹಾಕ್ಕೊಂಡಿದ್ದೀರಲ್ಲ ಅಂದರು. ನಾನು ಒಂದು ಕ್ಷಣ ಬೆಚ್ಚಿಬಿಟ್ಟೆ. ಏನೂ ತಪ್ಪಾಗಿದೆ ನನ್ನಿಂದ ಅಂತ. ನಾನು ಏನು ಬಟನ್ ಹಾಕ್ಕೊಂಡಿಲ್ವಾ ಅಂತ ನೋಡಿದೆ, ಶರ್ಟ್ ಸರಿ ಇಲ್ವಾ ಅಂತ ನೋಡಿಕೊಂಡೆ. ಅವ್ರು ಯಾಕೆ ಹೇಳಿದರು ಅಂತ ಗೊತ್ತಾ? ಆಮೇಲೆ ಹೇಳಿದರು, ಇಲ್ಲಿ ಇಷ್ಟೊಂದು ಚಳಿ, ಸರ್ದಿ ಇತ್ನಾ ಸರ್ದಿ ಹೈ, ಆ ಪೈಸಾ ಶರ್ಟ್ ಪಹನ್ ಕೆ ಆಯ ಹೋ ಕ್ಯಾ ಹೈ ಅಂದರು. ನನಗೆ ಆವಾಗ ಫ್ಲ್ಯಾಶ್ ಆಯಿತು, ಓಹೋ ನನಗೆ ಚಳಿ ಆಗತ್ತೆ ಅನ್ನುವಂಥ ಕಾರಣದ ಕಳಕಳಿಯನ್ನು ಅವ್ರು ತೋರಿಸಿರೋದು. ನಾ ಹೇಳ್ದೆ, ಮೇರಾ ಸ್ವೆಟರ್ ಸಬ್ ಬಾಹರ್ ರಖಾ ಹೈ, आपको मिलने के लिए आया था इसलिए मैंने वो सब पहन के नहीं आया. ಅದಾದಮೇಲೆ ಮಾತುಕತೆ ನಡೀತು. ಅಲ್ಲಿಂದ ಕೆಲಸವನ್ನು ಮುಗಿಸ್ಕೊಂಡು ನಾವು ಬಂದ್ವಿ. ಆಪ್ ಕಹಾ ರಹೆ ಹೋ? ಹೇಳಿದೆ ನಾನು, ಅಲ್ಲಿ ನಿಮ್ಮದು ಗೆಸ್ಟ್ ಹೌಸಲ್ಲಿ ನಾನು ಉಳ್ಕೋತಾ ಇದ್ದೀನಿ.
ಸಬ್ ಕುಚ್. ಇದ್ರ ಹಿಂದಿನ ಸಲ ಹೋದಾಗಲೂ ಎಲ್ಲಿ ಬಂದಿದ್ದೀರಾ, ಎಲ್ಲಿ ಉಳ್ಕೊಂಡಿದ್ದೀರಾ, ವ್ಯವಸ್ಥೆ ಸರಿಯಾಗಿದೆಯಾ. ನೈಮಿಷಾರಣ್ಯ ಗೆಸ್ಟ್ ಹೌಸ್ ಅಂತ ಗೆಸ್ಟ್ ಹೌಸ್ ಇದೆಯಲ್ಲ ಬಟ್ಲರ್ ರೋಡ್ನಲ್ಲಿ, ಲಕ್ನೋನಲ್ಲಿ. ಅದೇ ಗೆಸ್ಟ್ ಹೌಸಲ್ಲಿ ರೂಮು ಯಾವಾಗಲೂ ನಮಗೆ ಕಾಯ್ದಿರಿಸಲಾಗಿರುತ್ತೆ. ಸರ್ಕಾರಿ ಕೆಲಸದ ನಿಮಿತ್ತ ಹೋಗಿರೋದ್ರಿಂದ ಅದು ಯಾವುದೇ ಸಮಸ್ಯೆ ಆಗೋದಿಲ್ಲ. ಅಲ್ಲಿಯ ಆಫೀಸರ್ಗಳು ಬುಕ್ ಮಾಡಿರ್ತಾರೆ. ಅಲ್ಲಿ ಎಲ್ಲ ಸರಿ ಇದೆಯಾ ಎಲ್ಲವನ್ನೂ ಅವರು ಪರಿಶೀಲಿಸಿ ಕೇಳಿ ಎರಡೆರಡು ಸಲ ಖಚಿತಪಡಿಸ್ಕೊಂಡು ಕಳೆದ ಬಾರಿ ಕಳಿಸಿದರು. ಈ ಬಾರಿಯೂ ಕೂಡ ಅದೆಲ್ಲವನ್ನು ನಿರ್ವಹಿಸಿದರು. ಜೊತೆಗೆ ಒಂದು ಮಾತನ್ನು ಹೇಳಿದರು ಅವರು. ಏನಂದರೆ, ನಾನು ಹೇಳಿದೆ ಅವರಿಗೆ, ಮೋದಿಜಿ ಮೊನ್ನೆ ತಾನೇ ಬಂದು ಹೋದರು, ಭಗವದ್ಗೀತಾ ಪಾರಾಯಣ ಆಗೋಯ್ತು. ನಾನು ಎಲ್ಲವನ್ನೂ ಗಮನಿಸ್ತಾ ಇರ್ತೀನಿ, ಎಷ್ಟು ಬೇಗ ಸಾಧ್ಯವಷ್ಟು ಬರ್ತೀನಿ, ಆದಷ್ಟು ಈ ಕಾರ್ಯಕ್ರಮ ಬರ್ತೀನಿ ಅಂತ ಖಚಿತತೆ ಪಡಿಸಿದ ಮೇಲೆ ನಾನು ವಾಪಸ್ ಬಂದೆ. ಪ್ರಶ್ನೆ ಅದಲ್ಲ, ಪ್ರಶ್ನೆ ಯೋಗೀಜಿಯನ್ನು ಭೇಟಿಯಾದೆ, ಸಾಕ್ಷಾತ್ ಅವರ ದರ್ಶನ ಆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ನಂತರ ನಡೆದಂಥ ಪವಾಡ ಇದೆಯಲ್ಲ, ಅದು ಶಬ್ದದಲ್ಲಿ ವರ್ಣಿಸಲು ಅಸದಳವಾದದ್ದು. ಲಕ್ನೋನಿಂದ ಬೆಂಗಳೂರು ಬರಬೇಕು, ಬೆಂಗಳೂರು ಫ್ಲೈಟ್ಗಳೇ ಇಲ್ಲ, ಬಹಳಷ್ಟು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದ್ದಾವೆ. ಮಾರನೇ ದಿವಸ ಹೊರಡಬೇಕು, ಅಲ್ಲಿಂದ ಯಾವ ಫ್ಲೈಟ್ನಲ್ಲಿ ಸೀಟ್ ಇಲ್ಲ. ಕೊನೆಗೆ ನಮ್ಮ ಏಜೆನ್ಸಿ ಮೂಲಕ ಮಾತಾಡಿದಾಗ ನಿಮಗೆ ಅಯೋಧ್ಯೆಯಿಂದ ಮಧ್ಯಾಹ್ನ 2:15ಕ್ಕೆ ಫ್ಲೈಟ್ ಇದೆ. ನನಗೆ ಆವಾಗ ಅನ್ನಿಸ್ತು, ನೋಡಿ ನಾವು 2-3 ಸಲ ಹೋಗಿ ಬಂದ್ವಿ, ಒಂದು ಸಲನೂ ಅಯೋಧ್ಯೆಗೆ ಹೋಗಿ ಶ್ರೀರಾಮಚಂದ್ರನ ದರ್ಶನ ಮಾಡಲಿಲ್ಲ. ಅದಕ್ಕೆ ಶ್ರೀರಾಮಚಂದ್ರ ನೇರವಾಗಿ ನೀನು ಲಕ್ನೋನಿಂದ ಅದು ಹೆಂಗೆ ಬೆಂಗಳೂರು ಹೋಗ್ಬಿಡ್ತೀಯ ನೀನು, ನನ್ನ ನೋಡಲಾರ್ದೆ ಬಂದು ಹೋಗು ನೀನು ಅಂತ ಆತ ನನಗೆ ಆಜ್ಞಾಪಿಸಿದ್ದಾನೆ. ಆತನ ಆಜ್ಞೆಯನ್ನು ನಾನು ತಿರಸ್ಕರಿಸಬಾರ್ದು. ಮಾರನೇ ದಿವಸ ಬೆಳಗ್ಗೆ 7 ಗಂಟೆಗೆ, ಅಲ್ಲಿ ಬೆಳಗ್ಗೆ 10 ಗಂಟೆವರೆಗೂ ಮಂಜು, 10 ಗಂಟೆವರೆಗೂ ಹಿಮ, ಅದು ಹಿಮಾಚ್ಛಾದಿತವಾದ್ದು. ಅಂದರೆ ನಿಮ್ಗೆ ಎಲ್ಲಿ ನೋಡಿದರೂ ಕೊಹರ ಕಾಣುತ್ತೆ ಅಲ್ಲಿ. ಹಾಗಿರುವಂಥ ವಾತಾವರಣದಲ್ಲಿ ಬೆಳಗ್ಗೆ ಎದ್ದು ಅಯೋಧ್ಯೆಗೆ ಹೋದೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಅಯೋಧ್ಯೆ ಇನ್ನೂ ಒಂದು 100 ಕಿಲೋಮೀಟ್ರ್ ಇರುವಾಗಲೇ ಫೋನ್ಗಳು ಬರಲಿಕ್ಕೆ ಶುರುವಾದವು. ಎಲ್ಲಿದ್ದೀರಾ. ನಾನು ಯಾರಿಗೂ ಹೇಳಿಲ್ಲ, ಯಾಕೆಂದ್ರೆ ದಿಢೀರಾಗಿ ಫಿಕ್ಸ್ ಆದಂಥ ಕಾರ್ಯಕ್ರಮ ತಿಳಿಸಿ ಅಲ್ಲಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲಿ ಆಫೀಸರ್ಗೆ ಹೇಳಿ ಹೋಗುವಷ್ಟು ಸಮಯ ಇರಲಿಲ್ಲ. ಆಮೇಲೆ ಅಷ್ಟೆಲ್ಲ ಮಾಡಲಿಕ್ಕೆ ಸಮಯ ಇರಬೇಕು, ಆ ಸಮಯವೂ ನಮ್ಮ ಜೊತೆ ಇರಲಿಲ್ಲ. ಹಾಗಿದ್ದಾಗಲೂ ಈ ರೀತಿ ಫೋನ್ ಬಂದು ಎಲ್ಲಿದ್ದೀರಾ, ಎಲ್ಲಿಗೆ ಬರ್ತೀರಾ ಅಂತ ಎಲ್ಲ ಪ್ರಶ್ನೆ ಬರಲಿಕ್ಕೆ ಶುರುವಾದ ತಕ್ಷಣ ನನಗೆ ಆಶ್ಚರ್ಯ ಆಯಿತು. ನಾನು ಯಾರಿಗೂ ವಿಷಯವನ್ನು ತಿಳಿಸಿಲ್ಲ. ಮಾಡಿಸಿದ್ದು ಒಂದು ಪಾಸ್ ರೆಡಿ ಮಾಡ್ಕೊಂಡಿದ್ದೀನಿ ದೇವಸ್ಥಾನ ದರ್ಶನಕ್ಕೆ. ಅಂಥದ್ರಲ್ಲಿ ನನಗೆ ಪ್ರೋಟೋಕಾಲ್ ಹೇಗೆ ಕೊಡ್ತಾರೆ ಇದನ್ನ, ಶಿಷ್ಟಾಚಾರ. ಯಾಕಂದರೆ ಮುಖ್ಯಮಂತ್ರಿ ಕಾರ್ಯಾಲಯದಲ್ಲಿ ನಮ್ಮದು ಅಯೋಧ್ಯೆ ಕಾರ್ಯಕ್ರಮದ ಪಟ್ಟಿಯನ್ನು ಹೇಳೇ ಇಲ್ಲ. ನಾವು ಅಯೋಧ್ಯೆಗೆ ಹೋಗೋ ವಿಚಾರವೂ ಇರಲಿಲ್ಲ ಅವಾಗ. ರೂಮಿಗೆ ಬಂದಾದ ಮೇಲೆ ಈ ಗೆಸ್ಟ್ ಹೌಸಲ್ಲಿ, ನೈಮಿಷಾರಣ್ಯ ಗೆಸ್ಟ್ ಹೌಸಲ್ಲಿ ಫ್ಲೈಟ್ ಸಿಗದೇ ಇರುವ ಸಂದರ್ಭದಲ್ಲಿ ಕೊನೆಯ ಕ್ಷಣದಲ್ಲಿ ನಿಗದಿಯಾದಂಥ ಕಾರ್ಯಕ್ರಮ. ಕೊನೆಗೆ ಅಯೋಧ್ಯೆಯಲ್ಲಿ ಬಂದು ಇಳಿತೀನಿ ಸಾರ್, ನೀವು ನಂಬಲಿಲ್ಲ, ನಂಬಕ್ಕೆ ಸಾಧ್ಯವಿಲ್ಲ ಹೇಳಿದರೆ. ಯಾರ ಜೀವನದಲ್ಲಿ ಹೀಗಾಗೋದಿಲ್ಲ. ಒಬ್ಬ ಪೊಲೀಸು ಸುಮಂತ್ ಅಂಥೇಳಿ ಬಂದು VIP ಗೇಟ್ ಹತ್ರ ಕಾಯ್ತಾಯಿದ್ರು. ಬಂದ ತಕ್ಷಣ ತೊಗೊಂಡೋಗಿ ಒಳಗಡೆ ಪಾಸ್ ತೋರಿಸಿ ಒಳಗಡೆ ಕರ್ಕೊಂಡೋಗಿ ಶ್ರೀರಾಮಚಂದ್ರನ ದರ್ಶನ ಮಾಡಿಸಿದ್ರು. 2 ಕಣ್ಣು ಸಾಲದು. ಜೀವನದಲ್ಲಿ ಒಂದು ಸಲ ಆ ಶ್ರೀರಾಮಚಂದ್ರ ನೋಡಬೇಕು. ದೇವಸ್ಥಾನ ಅಂದ ತಕ್ಷಣ ನಮ್ಮ ದೃಷ್ಟಿ ಏನಿರುತ್ತೆ ಅಂತಂದ್ರೆ ಒಂದು ಗರ್ಭಗುಡಿ ಒಳಗೆ ಒಂದು ದೇವ್ರ ಪಕ್ಕದಲ್ಲಿ ಒಂದಿಷ್ಟು ದೀಪಗಳು, ಒಂದು ಕಡೆ ನೈವೇದ್ಯ, ಇನ್ನೊಂದು ಕಡೆ ಅಲಂಕಾರ. ಇಲ್ಲಿ ಹಾಗಲ್ಲ, ವಿಶಾಲವಾದಂಥ ದ್ವಾರ. ಎಷ್ಟು ವಿಶಾಲ ಅಂದರೆ ಏಕಕಾಲಕ್ಕೆ ಒಂದು 500 ಜನ ದೇವರನ್ನು ನೋಡ್ಬೋದು, ಅಷ್ಟು ಸುಂದರವಾದ ಹೆಬ್ಬಾಗಲು. ಅದರ ಒಳಗಡೆ ವಿರಾಜಮಾನಾದಂಥ ಶ್ರೀರಾಮಚಂದ್ರ, ಆತನ ಪಾದದ ಹತ್ರ ಶ್ರೀರಾಮಲಲ್ಲ, ಯಾವ ಶ್ರೀರಾಮಲಲ್ಲನ ಬಾಗಿಲನ್ನು ಆವಾಗ ಹಾಕಲಾಗಿತ್ತೋ ಆ ಮೂಲ ಮೂರ್ತಿ ಏನಿದೆ ಅದು ಕೆಳಗಡೆ ಇಡಲಾಗಿದೆ. ಜೈ ಶ್ರೀರಾಮ್ ಎನ್ನುವಂಥ ಉದ್ಘೋಷ ಬಂದ ಭಕ್ತರಿಂದ ರೋಮಾಂಚನ ಆಯಿತು. ದಿವ್ಯವಾದಂಥ ಅನುಭವ. ಭಕ್ತಿಯ ಪರಾಕಾಷ್ಠೆಗೆ ಹೋಗ್ಬಿಟ್ಟೆ ನಾನು. ಕಣ್ಣಿಂದ ದಳ ನೀರಿಳಿತಾ ಇದೆ. ಅಲ್ಲಿಂದ ಹೊರಗಡೆ ಬಂದೆ, ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಮೇಲ್ಗಡೆ ಇನ್ನೊಂದು ಅಂತಸ್ತಿನಲ್ಲಿ ಅಲ್ಲಿ ಒಂದು ದರ್ಶನ. 70 ಎಕರೆ ಇದೆ ಅಯೋಧ್ಯೆ. ಭಕ್ತರಿಗಿನ್ನೂ ಅದೆಲ್ಲ ನೋಡ್ಲಿಕ್ಕೆ ಬಿಡ್ತಾ ಇಲ್ಲ. L&T ಅವರು ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ರಾಮಾಯಣವನ್ನು ನೀವು ಆ ಕಟ್ಟೆಯ ಮೇಲೆ ಕಟ್ಟಿರುವಂಥ ಮೂರ್ತಿಗಳ ಮೂಲಕ ನೋಡ್ಬೋದು. ನಿಮ್ಮ ಕಣ್ಣೆದುರುಗಡೆ ಸ್ವತಃ ಶ್ರೀರಾಮಚಂದ್ರನ ದರ್ಶನ ಆಗುತ್ತೆ. ಅಷ್ಟು ಸುಂದರವಾಗಿ ಕೆತ್ತನೆ ಮಾಡಿದಂಥ ವಿಗ್ರಹಗಳನ್ನು ಜೋಡಿಸಲಾಗಿದೆ. ಪ್ರತಿಯೊಂದು ಶಬರಿ ಹಣ್ಣು ಕೊಡುವುದರಿಂದ ಹಿಡಿದು, ವಾಲಿ ಸುಗ್ರೀವರ ಯುದ್ಧದಿಂದ ಹಿಡಿದು, ಭರತ ಪಾದುಕೆಯನ್ನು ಇಟ್ಕೊಂಡಿದ್ದರಿಂದ ಹಿಡಿದು ಎಲ್ಲವೂ ನಿಮ್ಮ ಕಣ್ಣೆದುರಿಗೆ ಗೋಚರಿಸುತ್ತೆ. ಆ 70 ಎಕರೆಯಲ್ಲಿ ಪಾರ್ಕ್ ಇದೆ. ಆ 70 ಎಕರೆಯಲ್ಲಿ ವಾಲ್ಮೀಕಿ ಅವರ ಆಶ್ರಮ ಇದೆ. ಆ 70 ಎಕರೆಯಲ್ಲಿ ಭಾರದ್ವಾಜರಿದ್ದಾರೆ. ಎಲ್ಲ ಋಷಿಮುನಿಗಳ ಸಣ್ಣ ದೇವಸ್ಥಾನಗಳಿದ್ದಾವೆ. ಇನ್ನೂ ನೋಡಲಿಕ್ಕೆ ಅದು ಅನುವು ಮಾಡಿಕೊಟ್ಟಿಲ್ಲ ಜನರಿಗೆ. ಮೇಲ್ಗಡೆ ಶಿವಲಿಂಗ ಇದೆ.
ಆ ಶಿವಲಿಂಗನಿಗೆ ಅಲ್ಲಿ ಗಂಗೆಯನ್ನು ಹಾಕಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಿಮಗೆ ಕನಿಷ್ಠ ಅಂದರೂ ಒಂದು ಇಡೀ ಅರ್ಧ ದಿವಸ ಈ ಇಡೀ ಪ್ರದೇಶವನ್ನು ನೋಡಲಿಕ್ಕೆ ಬೇಕು. ಅಷ್ಟು ಭವ್ಯವಾದಂಥ, ಅಷ್ಟು ದಿವ್ಯವಾದಂಥ, ಅಷ್ಟು ಸುಂದರವಾದಂಥ ಒಂದು ಪ್ರದೇಶಕ್ಕೆ ನಾವು ಹೋಗುವಂಥ ಅವಕಾಶ ಇದೆ ಜೀವನದಲ್ಲಿ. ಆಮೇಲೆ ಎಲ್ಲಿಯೂ ಕೂಡ ನಿಮಗೆ ಅಲ್ಲಿ ಅಡ್ಡಿ ಆಗೋದಿಲ್ಲ, ಎಲ್ಲಿಯೂ ಕೂಡ ಜನ ನುಗ್ಗಲಿಲ್ಲ, ಎಲ್ಲಿಯೂ ಕೂಡ ಗಲಾಟೆ ಇಲ್ಲ. ಎಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಯೋಗಿ ಆದಿತ್ಯನಾಥ್ ಅವರು ಅಯೋಧ್ಯೆಯಲ್ಲಿ ಮಾಡಿದ್ದಾರೆ ಅಂದರೆ, ಒಂದು ಕಾರಿಡಾರ್ ಅಂದರೆ ಹೀಗಿರಬೇಕು ಅಂತ ಅನಿಸುವ ಹಾಗೆ ಮಾಡಿದ್ದಾರೆ. ಯಾರ ಇನ್ಫ್ಲುಯೆನ್ಸು ಬೇಕಾಗಿಲ್ಲ, ನೇರವಾಗಿ ಹೋಗಿ ನೀವು ದರ್ಶನ ಮಾಡ್ಕೊಂಬರ್ಬಹುದು. ಎಲ್ಲರೂ ನಿಮಗಲ್ಲಿ ಸಹಾಯ ಮಾಡ್ತಾರೆ. ನನ್ನ ಯೋಗವೋ ಶ್ರೀರಾಮಚಂದ್ರನ ಮರ್ಯಾದಾ ಪುರುಷೋತ್ತಮ ರಾಮಚಂದ್ರನ ಆಜ್ಞಾಪನೆಯಿಂದ ಒಬ್ಬ ವ್ಯಕ್ತಿ ಬಂದು ನಮಗದೆಲ್ಲ ಮಾಡಿಸಿದ್ರು, ನನಗಂತೂ ಗೊತ್ತಿಲ್ಲ. ಹಾಗೆ ಭೇಟಿ ಮಾಡಿಸಿದಂಥ ಆ ವ್ಯಕ್ತಿ ದೇವಸ್ಥಾನದ ಒಳಗಡೆ ಫೋಟೋ ತೆಗಿಲಿಕ್ಕೆ ಅನುಮತಿ ಇಲ್ಲ, ಪ್ರಾಂಗಣದ ಹೊರಗಡೆ ನಿಲ್ಲಿಸಿ ನನ್ನ ಫೋಟೋವನ್ನು ತೆಗೆದು, ನನ್ನ ಜೊತೆ ನಮ್ಮ ಪ್ರಸನ್ನ ಆಚಾರ್ಯರವರು ಫೋಟೋ ತೆಗೆದು, ಪ್ರಸನ್ನ ಆಚಾರ್ಯರಂತೂ ಅವನು ರಾಮನನ್ನು ನೋಡಿದಾಗ ಅವ್ರ ಕಣ್ಣಲ್ಲಿ ದಳದಳನ್ನೇ ನೀರು, ರಾಮಾಯಣದ ಒಂದೊಂದೇ ಖಂಡಗಳನ್ನು ಅವ್ರು ಹೇಳ್ತಾ ಇದ್ದಂಗೆ ಶ್ರೀರಾಮಚಂದ್ರ ನನ್ನ ಕಣ್ಣೆದುರು ಬಂದು ಹೋಗ್ಬಿಟ್ರು. ಅಷ್ಟು ಸುಂದರವಾಗಿ ಕಥೆಯನ್ನು ಬಣ್ಣಿಸಿದೆ. ನಂಗೆ ಅಲ್ಲಿದ್ದಾಗ ಒಂದು 2-3 ಗಂಟೆ ಇದ್ದೆ. ಅಲ್ಲಿಂದ ವಾಪಸ್ಸು ನಾವು ಬೆಂಗಳೂರಿಗೆ ಬರಬೇಕಾಯಿತು. ಯಾಕಿಂದ ಹೇಳಿದೆ ಅಂದರೆ, ದೇವರು ಮನಸ್ಸು ಮಾಡಿದರೆ ನೀವು ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಆತ ನಿಮ್ಮನ್ನು ಕರೆಸಿಕೊಳ್ಳಬಲ್ಲ. ಅಷ್ಟೇ ಅಲ್ಲ, ನಿಮಗೆ ಬೇಕಾದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಆತ ಕಲ್ಪಿಸಿಕೊಡಬಲ್ಲ. ನಿಜಕ್ಕೂ ನನ್ನ ಜೀವನದ ಅತ್ಯಂತ ಸ್ಮರಣೀಯವಾದಂಥ ಗಳಿಗೆ ಯಾವುದಾದ್ರೂ ಇದ್ದರೆ, ಅತ್ಯಂತ ದಿವ್ಯವಾದ ಗಳಿಗೆ ಯಾವುದಾದ್ರೂ ಇದ್ದರೆ ಅದು ನನ್ನ ಅಯೋಧ್ಯೆಯ ದರ್ಶನ. ಕೊನೆಯದಾಗಿ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ನಡೆಯುವ ಚುನಾವಣೆ ಬಗ್ಗೆ 2 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ತೀನಿ. ಯಾಕೆಂದರೆ ಯಾವುದೇ ಒಂದು ಹೊಸ ವಿಷಯವನ್ನು ಹೇಳಲಾರದೆ ಸಂಚಿಕೆ ಮುಗಿಸಬಾರ್ದು ಅನ್ನೋದು ನನ್ನ ಮನಸ್ಥಿತಿ. 16ನೇ ತಾರೀಕು ಚುನಾವಣೆ ಸ್ವಾಮಿಯಲ್ಲಿ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ. ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಯಾಕೆ ವಿಶೇಷ ಅಂದರೆ, ಕರ್ನಾಟಕದ ಸುಮಾರು 6-7 ರಾಜ್ಯಗಳ ಬಜೆಟ್ ಎಷ್ಟಿದೆ ಆ ಬಜೆಟ್ನಷ್ಟು ಮೊಬಲಗನ್ನು ಅಲ್ಲಿಯ ಎಕ್ಸ್ಚೆಕರ್ನಲ್ಲಿ ಇಡಲಾಗತ್ತೆ. 6-7 ದೊಡ್ಡ ರಾಜ್ಯ ಇದಾವಲ್ಲ, ಆ ರಾಜ್ಯದ ಬಜೆಟ್ ಎಷ್ಟಿದೆ ಆ ಬಜೆಟನ್ನು ದುಡ್ಡು ಮುಂಬೈ ಮಹಾನಗರ ಪಾಲಿಕೆ 2017ರಲ್ಲಿ ಚುನಾವಣೆ ಆಗಿತ್ತಲ್ಲಿ. ಅದಾದ ಮೇಲೆ ಆಗಿಲ್ಲ, 9 ವರ್ಷದಿಂದ ಆಗಿಲ್ಲ. ಹೋದ ಸಲ 84 ಸೀಟು ಶಿವಸೇನೆಗೆ ಬಂದಿತ್ತು, 82 ಸೀಟು ಭಾರತೀಯ ಜನತಾ ಪಾರ್ಟಿಗೆ ಬಂದಿತ್ತು. ಭಾರತೀಯ ಜನತಾ ಪಾರ್ಟಿ 2 ಸೀಟ್ ಕಡಿಮೆ ಬಂದರೂ ಶಿವಸೇನೆಯವರು ನೀವೇ ಅಧಿಕಾರ ನಡೆಸ್ರಿ ಅಂತ ಹೇಳ್ತೀವಿ. BJP ಯಾವಾಗಲೂ ಶಿವಸೇನೆ 1960ರ ದಶಕದ ನಂತರದಿಂದ ಯಾವಾಗಲೂ ಶಿವಸೇನೆಯ ಪಾರಮ್ಯ ಮುಂಬೈ ನಗರ ಪಾಲಿಕೆಯಲ್ಲಿ. ಒಟ್ಟು ಇಡೀ ಮಹಾರಾಷ್ಟ್ರದಲ್ಲಿ 29 ನಗರ ಪಾಲಿಕೆಗಳಿದ್ದಾವೆ. 27 ಇದ್ವು, ಈಗ 22, 29 ಆಗಿದ್ದಾವೆ. ಆದರೆ ಭಾಳ ಮುಖ್ಯವಾದಂಥ ನಗರ ಪಾಲಿಕೆ ಯಾವುದಾದ್ರೆ ಮುಂಬೈ ನಗರ ಪಾಲಿಕೆ. ಇದು ಏನು ಅಂದರೆ, ಇದು ಗೆಲ್ಲುವ ಮೂಲಕ ನಿಮ್ಮ ಪ್ರತಿಷ್ಠೆಯನ್ನು ತೋರಿಸುವಂಥ ಕ್ಷೇತ್ರ ಇದು. ಯಾಕೆಂದರೆ ನಿಮ್ಮ ಅಸ್ತಿತ್ವ ಏನಿದೆ ಅನ್ನೋದು ಗೊತ್ತಾಗೋದೇ ಅಲ್ಲಿ. ನೋಡಿ, ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಶಿವಸೇನೆ ಸೋತೋಗಿದೆ, ವಿಧಾನಸಭಾ ಚುನಾವಣೆಯಲ್ಲಂತೂ ವಾಶೌಟ್ ಆಗಿ ಹೋಗಿದೆ, ಚಿಹ್ನೆಯನ್ನು ಕಳ್ಕೊಂಡಿದೆ ಉದ್ಧವ್ ಠಾಕ್ರೆ ಶಿವಸೇನೆ. ಆಮೇಲೆ ಪಕ್ಷವಾದ ಹೆಸರನ್ನು ಕಳ್ಕೊಂಡಿದೆ, ಎಲ್ಲವೂ ಏಕನಾಥ್ ಶಿಂದೆಗೆ ಬಂದಿದೆ. ಆ ಸಂದರ್ಭದಲ್ಲಿ ನಡೀತಾ ಇರೋ ಚುನಾವಣೆ. ಮೊನ್ನೆ ಇದ್ದಕ್ಕಿದ್ದಾಗ ಏಕನಾಥ್ ಶಿಂದೆ ಅಮಿತ್ ಶಾ ಅವರು ಭೇಟಿಯಾಗಲಿಕ್ಕೆ ಹೋಗ್ತಾರೆ. ಹೋಗಿ ನೋಡಿ, ಭಾರತೀಯ ಜನತಾ ಪಾರ್ಟಿಗೂ ನಮಗೂ ಮಿಳಿತ ಆಗ್ತಾ ಇಲ್ಲ, ಹೊಂದಾಣಿಕೆ ಆಗ್ತಾ ಇಲ್ಲ, ಏನು ಮಾಡೋದು ನೋಡಿ, ನೀವು ನನ್ನ ಹತ್ರ ಬಂದು ಮಾತಾಡಬೇಡಿ, ಸ್ಥಳೀಯವಾಗಿ ಹೋಗಿ ನೀವು ದೇವೇಂದ್ರ ಫಡ್ನವೀಸ್ ಹತ್ರ ಮಾತಾಡಿ, ನಾನು ಅಲ್ಲಿಯ ರಾಜಕೀಯವನ್ನು ಇಲ್ಲಿ ಕೂತ್ಕೊಂಡು ಹ್ಯಾಂಡಲ್ ಮಾಡಬಾರ್ದು. ನೀವು ಹೋಗಿ ಇಲ್ಲಿ ರವೀಂದ್ರ ಚವ್ಹಾಣ್ ಅಂತ ನಮ್ಮ ಅಧ್ಯಕ್ಷರಿದ್ದಾರೆ, ಅವ್ರನ್ನ ಹೋಗಿ ಭೇಟಿಯಾಗಿ, BJP ಅಧ್ಯಕ್ಷನ. ನೇರವಾಗಿ ಏಕನಾಥ್ ಶಿಂದೆ ಬರ್ತಾರೆ, ರವೀಂದ್ರ ಚವ್ಹಾಣ್ ಮತ್ತು ಫಡ್ನವೀಸ್ ಅವ್ರನ್ನ ಭೇಟಿ ಆಗ್ತಾರೆ. ರವೀಂದ್ರ ಚವ್ಹಾಣ್ ಅವರು ತಕ್ಷಣದಲ್ಲಿ ಮತ್ತೆ ದಿಲ್ಲಿಗೆ ತೆರಳುತ್ತಾರೆ, ಅಲ್ಲಿ ಹೋಗಿ ಅಮಿತ್ ಶಾನ್ ಭೇಟಿ ಆಗ್ತಾರೆ. ಈಗ ಕೊನೆಗೆ ಈ ಮಹಾಗಠಬಂಧನ್ ಏನಿದೆಯಲ್ಲ, ದೇವೇಂದ್ರ ಫಡ್ನವೀಸ್ ಮತ್ತು ಪವಾರ್, ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ 3 ಜನ ಸೇರಿ ಚುನಾವಣೆಯನ್ನು ಸೆಣಸ್ತಾ ಇದ್ದಾರೆ. ಆ ಕಡೆ ಶರದ್ ಪವಾರ್ ಆದರೆ ಅಡ್ರೆಸ್ಗಿಲ್ಲದೆ ಹೊರಟು ಹೋಗಿದ್ದಾರೆ. ಆತನಿಗೆ ಸರ್ದಾರ್ ಅಂತ ಕರಿತಾ ಇದ್ರು, ಯಾವ ಸರ್ದಾರ್ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ. ಉದ್ಧವ್ ಠಾಕ್ರೆ ಕಾಂಗ್ರೆಸ್ ಮಧ್ಯೆ ವೈಮನಸ್ಸಿಯಾಗಿ ಕಾಂಗ್ರೆಸ್ಸು ಪ್ರತ್ಯೇಕವಾಗಿ ಚುನಾವಣೆಯನ್ನು ಎದುರಿಸ್ತಾ ಇದೆ. ಉಳಿದಿರೋದು ಉದ್ಧವ್ ಠಾಕ್ರೆಗೆ. ಉದ್ಧವ್ ಠಾಕ್ರೆ ಈ ಬಾರಿ ಏನಾದರೂ ಈ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಸೋತದ್ದೇ ಆದರೆ ಅವರು ನಾಮಾವಶೇಷ ಆಗಿ ಹೋಗ್ತಾರೆ. ಉದ್ಧವ್ ಠಾಕ್ರೆಗೂ ಮತ್ತು ಬಾಳಾ ಠಾಕ್ರೆಗೆ ಇರುವಂಥ ಒಂದೇ ಒಂದು ವ್ಯತ್ಯಾಸವನ್ನು ಹೇಳ್ಬಿಡ್ತೀನಿ. ಬಾಳಾ ಠಾಕ್ರೆ ಇಡೀ ಜೀವನದಲ್ಲಿ ಎಂದೂ ಚುನಾವಣೆಯಲ್ಲಿ ಸೆಣಸಲಿಲ್ಲ. ಉದ್ಧವ್ ಠಾಕ್ರೆ ನಾನೇ ಅಧ್ಯಕ್ಷ ಗದ್ದುಗೆಯಲ್ಲಿ ಕೂತ್ಕೋಬೇಕು, ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಹಠ ಮಾಡಿದರು. ಯಾವಾಗ ನನಗೂ ಸ್ಥಾನ ಇದೆ ಅಂತ ಗೊತ್ತಾಗತ್ತೋ, ಒಬ್ಬ ಕಾರ್ಯಕರ್ತ ಮತ್ತು ಒಬ್ಬ ಲೀಡ್ರು 2 ಒಂದಾಗ್ಬಿಡ್ತಾರೆ. ಇವತ್ತು ಉದ್ಧವ್ ಠಾಕ್ರೆ
ಮತ್ತು ಅಲ್ಲಿ ಒಬ್ಬ ನಗರ ಪಾಲಿಕೆಯ ಸದಸ್ಯ ಇಬ್ಬರು ಒಂದೇ ಮಂಚದಲ್ಲಿ ಬಂದು ನಿಲ್ತಾರೆ. ಅದೇ ಉದ್ಧವ್ ಠಾಕ್ರೆ ನಾನು ಕಿಂಗ್ ಮೇಕರ್ ಆಗಿರ್ತೀನಿ, ನಿಮ್ಮಲ್ಲಿರುವಂಥ ಯಾವುದಾದ್ರೂ ಒಬ್ಬ ಕಾರ್ಪೊರೇಟರ್ ನಾನು ಮೇಯರ್ ಆಗ್ತೀನಿ ಅಂತ ಹೇಳಿದರೆ ಇವತ್ತು ಈ ಸ್ಥಿತಿ ಅವ್ರು ಬರ್ತಿರಲಿಲ್ಲ. MLA ಚುನಾವಣೆಯಲ್ಲೂ ಅಷ್ಟೇ, ನಾನು ಚುನಾವಣೆಗೆ ಸೆಣಸಲ್ಲ, ನಾನು ಚುನಾವಣೆಗೆ ನಿಲ್ಲಿಸ್ತೀನಿ ಬೇರೆದವ್ರನ್ನ ಅಂತ ಹೇಳಿ ತಾನು ರಾಜನಾಗಿ ಮರೆದಿದ್ರೆ, ಕಿಂಗ್ ಮೇಕರ್ ಆಗಿದ್ದರೆ ಅವ್ರಿಗೆ ಈ ಸ್ಥಿತಿ ಬರ್ತಿರಲಿಲ್ಲ. ಯಾವಾಗ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೋದರೂ ಅವಾಗ ಇಡೀ ಪಕ್ಷ ಈ ರೀತಿಯಾದಂಥ ಪತನವನ್ನು ಕಾಣಬೇಕಾದಂಥ ಪರಿಸ್ಥಿತಿ ಬಂತು. ದುರಂತ ನೋಡಿ, ಇಡೀ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಅಂತಾರೆ. ಒಟ್ಟು 20 ಸೀಟುಗಳು ಬಂದಿದ್ದಾವೆ ವಿಧಾನಸಭಾ ಚುನಾವಣೆಯಲ್ಲಿ. 20ರಲ್ಲಿ 10 ಸೀಟುಗಳು ಮುಂಬೈನಲ್ಲೇ ಗೆದ್ದಂಥವು. ಉಳಿದ 10 ಇಡೀ ಮಹಾರಾಷ್ಟ್ರದಲ್ಲಿ ಚಲ್ಲಾಪಿಲ್ಲಿಯಾಗಿ ಗೆದ್ದಿರುವಂಥದ್ದು. ಯಾವುದೋ ಕರಾಡ್ನಲ್ಲಿ ಗೆದ್ದಿದ್ದಾರೆ, ಸತಾರಾದಲ್ಲಿ ಗೆದ್ದಿದ್ದಾರೆ, ನಾಸಿಕಲ್ಲಿ ಗೆದ್ದಿದ್ದಾರೆ. ಹೀಗೆ ಎಲ್ಲ ಸೇರಿ 10, ಮುಂಬೈ ಒಂದರಲ್ಲಿ 10. ಅಂದರೆ ಮುಂಬೈ ಅನ್ನೋದು ಭದ್ರಕೋಟೆ ಶಿವಸೇನೆಗೆ. ಆದರೆ ದುರಂತ ಅಂದರೆ ಅಂಥ ಮುಂಬೈನಲ್ಲೇ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡಿದ್ದಾರೆ ಶಿವಸೇನೆಯ ಉದ್ಧವ್ ಠಾಕ್ರೆ ಅವರು. ಏಕನಾಥ್ ಶಿಂದೆ ಸಂಪೂರ್ಣವಾದ ಹಿಡಿತ ಠಾಣೆಯಲ್ಲಿ. ಈ ಠಾಣೆಯ ಎಲ್ಲ ಸೀಟುಗಳನ್ನು ಭಾರತೀಯ ಜನತಾ ಪಾರ್ಟಿ ಬಿಟ್ಕೊಡ್ತಾ ಇದೆ. ಯಾರೇ ಜೊತೆಗಿಲ್ಲದೆ ಹೋದರೂ ಭಾರತೀಯ ಜನತಾ ಪಾರ್ಟಿ ಮಹಾನಗರ ಪಾಲಿಕೆ ಚುನಾವಣೆಯನ್ನು ಗೆದ್ದುಕೊಂಡು ಬರುವಷ್ಟು ತಾಕತ್ತನ್ನು ಹೊಂದಿದೆ, ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಇಲ್ಲಿ ಆಗುವ ವೈಮನಸ್ಯ ಅಲ್ಲಿ ಸಂಸತ್ತಿನಲ್ಲಿ ಧ್ವನಿಸಬಾರದು, ಪ್ರತಿಧ್ವನಿಸಬಾರದು, ಅಲ್ಲಿ ಸಂಖ್ಯಾಬಲದ ಮೇಲೆ ವ್ಯತ್ಯಾಸ ಆಗಬಾರದು ಅಂತ ಇಲ್ಲಿ ಮತ್ತೆ ಆ ಮೈತ್ರಿಯನ್ನು ಮುಂದುವರಿಸ್ಕೊಂಡು ಹೋಗಲಾಗ್ತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲಾಗಿ ಒಂದು ಸಂಚಿಕೆ ಮಾಡೋದಿದೆ, ಮತ್ತೊಂದು ದಿವಸ ಮಾಡ್ತೇನೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಇಷ್ಟೊಂದು ಸಮಯವನ್ನು ನನಗೆ ಕೊಟ್ಟದ್ದಕ್ಕೆ ಮತ್ತೊಮ್ಮೆ ತಮಗೆಲ್ಲ ನಮಸ್ಕರಿಸಿ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಭಾನುವಾರ ಸುಂದರವಾಗಿರಲಿ. ಸೋಮವಾರದ ಬೆಳಗ್ಗೆಗೆ ನಾವು ನೀವು ಮತ್ತೆ ಸೇರಿಕೊಳ್ಳೋಣ. ನಮಸ್ಕಾರ.